25 ಮರಿಗೆ 1.5 ಲಕ್ಷ ಆಗಿದೆ. ಜ್ವರ ಬಂದ್ರೆ ಮೇವು ತಿನ್ನಲ್ಲ, ಕಮ್ಮಿ ಅಂದ್ರೂ 4,500 5 ಸಾವಿರ ಆಗುತ್ತೆ. ನಮಗೆ ಈ ಸೆಡ್ಡು ಮೆಟೀರಿಯಲ್ಸ್ ಪೂರ್ತಿ ಮತ್ತೆ ಲೇಬರ್ ಖರ್ಚು ಎಲ್ಲ ಸೇರಿ 1.5 ಲಕ್ಷ ಆಗಿದೆ. ಒಟ್ಟಿಗೆ 4 ಲಕ್ಷ ಆಗಿದೆ ಖರ್ಚಾಗಿದೆ. ಸೊ ನಿಮ್ಮ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿರೋದನ್ನ ನೀವು ಆದಾಯನ ಇನ್ನೂ ಗಳಿಸ್ಬೋದು ಅಂತ ನಂಬಿಕೆ ಇದೆ ನಿಮಗೆ? ಇದೆ, ಗಳಿಸ್ಬೋದು. ಹಾಯ್ ಹಲೋ ನಮಸ್ಕಾರ. ಬಸ್ ಸ್ಟ್ಯಾಂಡ್ ಬಾಯ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ನಮ್ಮೂರಿಯಾದಂಥ ಕತ್ತಿವಸಲಿ. ಈಗಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ. ಇನ್ಯಾಕೆ ತಡ ಅವ್ರನ್ನ ಮಾತಾಡ್ಸೋಣ ಬನ್ನಿ. ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ತೆ, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ಹೇಳ್ಬಿಟ್ಟು. ಇದು ಕತ್ತಿವಸಲಿ ಗ್ರಾಮ, ದೊಡ್ಡಬಳ್ಳಾಪುರ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತೆ. ಎಷ್ಟು ದಿವಸ ಆಯಿತು ನೀವು ಈ ಶೆಡ್ನ ನಿರ್ಮಾಣ ಮಾಡಿ? ನಾವು ಈ ಶೆಡ್ ನಿರ್ಮಾಣ ಮಾಡಿ ಅಲ್ಲಿ ಒಂದು 3 ಮಂತ್ಸ್ ಮೇಲೆ ಆಗಿದೆ. 3 ಮಂತ್ಸ್ ಆಗಿದೆ. ಓಕೆ. ಎಷ್ಟು ಕುರಿ ಮತ್ತು ಮೇಕೆ ಸಾಕಿದ್ದೀವಿ? ಈಗ ಕುರಿ 2 ಇದೆ, ಮೇಕೆ 23 ಇದ್ದಾವೆ. ಇಷ್ಟು ಮೇಕೆನ ನೀವು ಇಲ್ಲಿ ಸಂತೆಯಿಂದ ತಂದ್ರೆ ಇಲ್ಲಿ ಯಾರಾದರೂ ಪರಿಚಯ? ಇಲ್ಲ, ನಾವು ನಾವೇ ಹೋಗಿ ಸಂತೆಯಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಓಕೆ. ನಮ್ಗೆ 2 ಸಂತೆಯಲ್ಲಿ ನಾವು ತಂದ್ವಿ. ಒಂದು ಅಕ್ಕಿರಾಂಪುರ ಸಂತೆ ಮತ್ತು ಇನ್ನೊಂದು ತುಮಕೂರು ಹತ್ರ ಬರೋ ಕ್ಯಾನ್ಸಂದ್ರ ಸಂತೆಯಲ್ಲಿ ತಂದ್ವಿ. ಮರಿಗಳನ್ನ ಎಷ್ಟು ತಿಂಗಳಿಗೊಮ್ಮೆ ತರ್ತೀರ ನೀವು? ನಾವು 6 ಮಂತ್ ಒಂದ್ಸರಿ ತರ್ತೀವಿ. 6 ಮಂತ್ ಆದಮೇಲೆ ನಾವು ಚೇಂಜ್ ಮಾಡಿ ಫಸ್ಟು ಚಿಕ್ಕದಲ್ಲಿ ಮಾಡ್ತಾ ಇದ್ವಿ. ಇವಾಗ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೆಟ್ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಮರಿಗೆ ಅವರೇಜ್ ಆಗಿ ಎಷ್ಟು ರೇಟ್ ಬೀಳುತ್ತೆ ಒಂದೊಂದು ಚಿಕ್ಕ ಮರಿಗೆ ನೀವು ತರಬೇಕು ಅಂದರೆ? ಒಂದು ಚಿಕ್ಕ ಮರಿ ಕಮ್ಮಿ ಅಂದರೂ 4,500 5 ಸಾವಿರ ಆಗುತ್ತೆ ಒಂದೊಂದು ಮರಿ. ಈಗ ನಾವು ಒಟ್ಟಿಗೆ 25 ಮರಿಗೆ 1.5 ಲಕ್ಷ ಆಗಿದೆ. ಒಂದೇ ಸಲ 25 ಬ್ಯಾಚ್ ತರೋದಕ್ಕೆ ನಿಮಗೆ 1.5 ಲಕ್ಷ ಆಗಿದೆ. ಅಂದರೆ ಅದು ಜಾಸ್ತಿ ತಗೊಂಡ್ರೆ ಸ್ವಲ್ಪ ಅಮೌಂಟು ಕಮ್ಮಿ ಆಗುತ್ತೆ, ಒಂದೊಂದೇ ಮರಿ ಆದರೆ ಜಾಸ್ತಿ ಆಗುತ್ತೆ ಅದು. ಈ ಶೆಡ್ಡು ನಿರ್ಮಾಣ ಮಾಡೋದಕ್ಕೆ ಮತ್ತು ಹೊಸದಾಗಿ ಮೇಕೆ ಸಾಕಾಣಿಕೆನ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಎಷ್ಟು ಖರ್ಚು ಬಿತ್ತು? ನಮಗೆ ಈ ಶೆಡ್ಡು ಮೆಟೀರಿಯಲ್ಸು ಪೂರ್ತಿ ಮತ್ತು ಲೇಬರ್ ಖರ್ಚು ಎಲ್ಲ ಸೇರಿಸಿ ಶೆಡ್ಗೆ 2.5 ಲಕ್ಷ ಆಗಿದೆ. ಮತ್ತು ಇವಾಗ ಮರಿ ಎಲ್ಲ ಸೇರಿ 1.5 ಲಕ್ಷ ಆಗಿದೆ. ಒಟ್ಟಿಗೆ 4 ಲಕ್ಷ ಆಗಿದೆ ಖರ್ಚಾಗಿದೆ. ಸೊ ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ ನೀವು 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿರೋದನ್ನ ನೀವು ಆದಾಯನ ಇನ್ನೂ ಗಳಿಸ್ಬೋದು ಅಂತ ನಂಬಿಕೆ ಇದೆ ನಿಮಗೆ? ಇದೆ, ಗಳಿಸ್ಬೋದು. ಅಂದರೆ ಯಾವ ರೀತಿ ನೋಡ್ಕೊಬೇಕು ಇದನ್ನು? ಈಗ ಮೇಕೆ ಸಾಕಾಣಿಕೆ ಅಷ್ಟು ಈಸಿ ಅಲ್ಲ, ಕುರಿ ಸಾಕಾಣಿಕೆನೂ ಅಷ್ಟೇ. ನಾನು ತುಂಬ ಕಡೆ ಇಂಟರ್ವ್ಯೂ ಮಾಡಿದ್ದೀನಿ. ಅದಕ್ಕೆ ವಿವಿಧ ರೀತಿಯ ಆರೋಗ್ಯ ತೊಂದರೆ ಆಗುತ್ತೆ, ಮತ್ತು ಮೇವು ಹೊಂದಿಸ್ಬೇಕು, ನೀರು ಸಾಕಾಣಿಕೆ ನೋಡ್ಕೊಬೇಕು. ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನೀವು? ನಾವು ಮೇವು ಸ್ವಂತ ನಮ್ಮದೇ ಇದೆ ಮೇವು. ಓಕೆ. ಮತ್ತು ಅವು ಹುಷಾರು ತಪ್ಪಿದಾಗ ನಾವೇ ನೋಡಿ, ಇವಾಗ ಯಾವಾಗೂ ಡಾಕ್ಟರ್ ಕರ್ಸಿದ್ರೆ ಖರ್ಚು ಜಾಸ್ತಿ ಬರುತ್ತೆ. ನಾವೇ ನೋಡಿ ಅವಾಗ ಬೇಕಾದಂಥ ಮೆಡಿಸನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತಂದು ನಾವೇ ಮೆಡಿಸಿನ್ ಇದು ಮಾಡ್ತೀವಿ. ಇವಾಗ ಅಂದರೆ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕೆಮ್ಮು ಜಾಸ್ತಿ ಇತ್ತು. ಈಗ ಕೆಮ್ಮಿಗೆಲ್ಲ ಔಷಧಿ ತಂದಾಕಿದ್ಮೇಲೆ ಏನಿಲ್ಲ. ನಾವು ಮತ್ತೆ ಜಾಸ್ತಿ ಟ್ಯಾನಿಕ್ಕು ಅವೆಲ್ಲ ಯೂಸ್ ಮಾಡಲ್ಲ. ನಾವು ನಾರ್ಮಲಾಗಿ ಹಳ್ಳಿ ಕಡೆ ಮೊದಲಿಂದ ಯಾವ ಥರ ಸಿಗ್ತಾರೆ ಈಗ ಅದೇ ಥರ ಸಿಗ್ತಾ ಇರೋದು. ನಾವು ಹೆಚ್ಚಿಗೆ ಏನು ಕೊಡಲ್ಲ, ಫೀಡು ಜೋಳ ಅಷ್ಟೇ ಕೊಡೋದು, ಮತ್ತು ಒಣಮೇವು ಹಾಕ್ತೀವಿ ಅಷ್ಟೇ ನಾವು. ಅಂದರೆ ನಿಮಗೆ ಮುಂಚೆ ಅನುಭವ ಆಯ್ತಾ ಈ ರೀತಿ ಮೇಕೆ ಸಾಕಿ ಕುರಿ ಸಾಕಿ ಅನುಭವ ಆಯ್ತಾ? ಅಂದರೆ ನಮ್ಮ ಅಪ್ಪ ಅವರೆಲ್ಲ ಸಾಕಿದ್ರಲ್ಲ, ನಮ್ಮ ಅಜ್ಜಿ ನಮ್ಮ ಅಪ್ಪ ಅವ್ರಿಗೆ ಅನುಭವ ಇತ್ತು. ಅವ್ರ ಕಡೆಯಿಂದ ನಾವು ಅನುಭವ ತಗೊಂಡು ಅದೇ ಕಂಟಿನ್ಯೂ ಮಾಡ್ತೀವಿ. ಅಂದರೆ ಎಷ್ಟೊಂದು ಜನ ಏನೋ ಅನುಭವ ಇಲ್ಲದೇ ಒಟ್ಟೊಟ್ಟಿಗೆ 20 ಥರದ್ದು 30 ಥರದ್ದು ಒಟ್ಟಿಗೆ ಬ್ಯಾಚ್ ಮಾಡೋದು ಮಾಡಿ ಕೈ ಸುಟ್ಕೊಂಡಿರೋ ಇದ್ದಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಫಸ್ಟ್ ಸ್ಟಾರ್ಟಿಂಗು 4-5 ತಂದು ಮೇಯಿಸಿ ಒಂದು 5 ತಿಂಗಳು 6 ತಿಂಗಳು ಬೇರೆ ಕೆಲಸ ಮಾಡ್ತಾ ಇರ್ತೀವಲ್ಲ, ಅದು ಅವಾಗ ಆ ಟೈಮಲ್ಲಿ ಅನುಭವ ತಗೊಬೇಕು. ಆಮೇಲೆ ನಿಧಾನವಾಗಿ ಸ್ವಲ್ಪ ಜಾಸ್ತಿ ತಂದು ಮಾಡ್ಕೊಬೇಕು. ಒಂದೇ ಸರಿ ತಂದರೆ ಅದಕ್ಕೆ ಏನು ಕಾಯಿಲೆ ಬಂತು ಅಂತ ಗೊತ್ತಿರಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲದೆ ಜಾಸ್ತಿ ತಂದರೆ ಲಾಸ್ ಆಗುತ್ತೆ. ಅಂದರೆ ಈ ಥರ ಕಮ್ಮಿಯಾಗಿ ಅಂದರೆ 2, 3, 4 ಈ ಥರ ತಂದು ಸಾಕಿ ಆಮೇಲೆ ಶೆಡ್ಡು ನಿರ್ಮಾಣ ಮಾಡಬೇಕು. ಸೊ ನೀವು ಒಟ್ಟಿಗೆ ಸಂತೆಯಿಂದ ತರ್ತೀರಾ ಅನ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಈ ವಾತಾವರಣಕ್ಕೆ ಅದು ಸೆಟ್ ಆಗುತ್ತಾ? ಯಾವ ರೀತಿ ನೀವು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ? ಆ ಟೈಮಲ್ಲಿ ಸೆಟ್ ಒಂದು ವೀಕ್ ಆದರೂ ಬೇಕು. ಒಂದು ಮರಿ ನಾವು ಯಾವುದೇ ಎಲ್ಲಿಂದ ತಂದ್ರೂ ಒಂದು ವೀಕ್ ಆದರೂ ಸೆಟ್ ಆಗಬೇಕು. ಒಂದು ವೀಕಲ್ಲಿ ಅದು ಆ ಟೈಮಲ್ಲಿ ಜಾಸ್ತಿ ಬರೋದು ಕೆಮ್ಮರುತ್ತೆ, ಮತ್ತು ಮರಿ ಮೇವು ತಿನ್ನಲ್ಲ, ಆ ಥರ ಎಲ್ಲ ಆಗಿರುತ್ತೆ. ಮೇವು ತಿನ್ನಲ್ಲ, ಮತ್ತು ಒಂದು 2 ದಿವಸ 3 ದಿವಸ ನಾವು ತಂದು ಏನು ಮಾಡಬಾರ್ದು. ಸಡನ್ನಲ್ಲಿ 2 ದಿನ 3 ದಿನ ಬಿಟ್ಬಿಡ್ಬೇಕು ಅವನ್ನ. ಆಮೇಲೆ ಅವಕ್ಕೆ ಮೆಡಿಸಿನ್ ಅಂದರೆ ಕೆಮ್ಮಿಗೆ ಔಷಧಿ ಬರುತ್ತೆ, ಅದು ತಂದು ಹಾಕ್ತೀವಿ, ಮತ್ತು ಜಂತುಗೆ ಔಷಧಿ ತಂದು ಹಾಕ್ತೀವಿ. ಆ ತಂದು ಹಾಕಿ ಸ್ವಲ್ಪ ದಿನ ಆದಮೇಲೆ ಒಂದು 4 days 5 days ಬಿಟ್ಟು ಆಮೇಲೆ ಮೇವು ಸ್ವಲ್ಪ ತಿಂತವೆ.
ಹಂಗೆ ರೂಢಿ ಆಗುತ್ತೆ. ಫಸ್ಟ್ ಒಂದು ವೀಕು ಅವು ಸ್ವಲ್ಪ ಜಾಸ್ತಿ ಅಬ್ಸರ್ವೇಷನ್ ಮಾಡಬೇಕು. ಮತ್ತು ಇನ್ನೂ ಎಷ್ಟೊಂದು ಜನ ಹೇಳ್ತಾರೆ ಮೇಕೆ ಶೆಡ್ ನಿರ್ಮಾಣ ಮಾಡಲಿ ಅಥವಾ ಕುರಿ ಶೆಡ್ ನಿರ್ಮಾಣ ಮಾಡಿರೋದು ದಿನ ಪೂರ್ತಿ ಅದ್ರ ಜೊತೆ ಇರಬೇಕು ಅಂತ ಏನಿಲ್ಲ. ಬೆಳಗ್ಗೆ 1-2 ಅವರ್ ಮತ್ತು ಸಂಜೆ 1-2 ಅವರ್ ಬಂದು ಅದು ಯೋಗಕ್ಷೇಮ ವಿಚಾರಿಸ್ಕೊಂಡ್ರೆ ಸಾಕು ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ನೀವು ಎಷ್ಟು ಅವರ್ ಅದ್ರ ಜೊತೆ ಸ್ಪೆಂಡ್ ಮಾಡ್ತೀರಾ? ನಾವು ಅಷ್ಟೇ ಜಾಸ್ತಿ ಸ್ಪೆಂಡ್ ಮಾಡೋದಂದರೆ ಒಂದು 2 ಅವರ್ ಬೆಳಗ್ಗೆ ಸ್ವಲ್ಪ ಮೇವು ಹಾಕ್ಬೇಕಾದ್ರೆ ನೀರು ಮತ್ತೆ ಅವಕ್ಕೆ ಆಹಾರ ಕೊಡೋ ಟೈಮಲ್ಲಿ ಮಾತ್ರ ನೋಡ್ತೀವಿ. ಮತ್ತೆ ಮಧ್ಯಾಹ್ನ ಸುಮ್ಮನೆ ಮನೆಯಲ್ಲೇ ಅಪ್ಪ ಅಮ್ಮ ಇರ್ತಾರಲ್ಲ, ಬಂದು ಒಂದ್ಸರಿ ನೋಡ್ಕೊಂಡು ಹೋಗ್ತಾರೆ. ತಿರ್ಗಾ ಸಂಜೆ ಅವಕ್ಕೆ ಮೇವು ಅದು ಮತ್ತೆ ತಿಂಡಿ ಕೊಡೋಕೆ ಮಾತ್ರ ಟೈಮ್ ಕೊಡ್ತೀವಿ. ಕೆಲವರು ಕೆಲ್ಸಕ್ಕೋಗು ಮಾಡ್ಬೋದು. ಅಂದರೆ ಸ್ವಲ್ಪ ಅವಕ್ಕೆ ಕೇರ್ ಜಾಸ್ತಿ ಮಾಡ್ಬೇಕು ಅವಕ್ಕೆ. ಅಂದರೆ ನಿಮ್ಮದು ಡೈಲಿ ರೂಟೀನ್ ಇಷ್ಟನಾ? ಬೆಳಿಗ್ಗೆ ಎದ್ದು ಅದಕ್ಕೆ ಮೇವು ನೋಡ್ಕೊಳೋದು, ಆಹಾರ ಒದಿಸೋದು, ನೀರು ಮತ್ತು ಕ್ಲೀನ್ನೆಸ್ ಎಲ್ಲ ಯಾವ ರೀತಿ ನೋಡ್ಕೊತೀರಾ? ಅಂದರೆ ನಾವು ಕ್ಲೀನಿಂಗ್ ಡೈಲಿ ಮಾಡಿಬಿಡ್ತೀವಿ. ಡೈಲಿ ಅಂದರೆ ಈಗ ಸ್ವಲ್ಪ ಜಾಸ್ತಿ ಕೆಲಸ ಇದ್ದರೆ 3 ಡೇಸು ಇಲ್ಲ 2 ಡೇಸ್ ಅಷ್ಟೇ ನಾವು ಕ್ಲೀನ್ ಮಾಡಿಬಿಡ್ತೀವಿ. ಕೆಲವರೆಲ್ಲ ಅಲ್ಲೇ ಬಿಟ್ಟಿರ್ತಾರೆ, ನಾವು ಆ ಥರ ಬಿಡೋದೆಲ್ಲ ಕ್ಲೀನ್ ಮಾಡ್ತೀವಿ. ಅದು ಕ್ಲೀನ್ ಮಾಡ್ಕೊಂಡು ಅಂದರೆ ಕ್ಲೀನ್ ಮಾಡಿದಷ್ಟು ಇಲ್ಲಿ ಸ್ವಲ್ಪ ಕ್ಲೀನ್ ನೀಟಾಗಿರುತ್ತೆ. ಮತ್ತು ಯಾಕೋ ಏನು ಸ್ಮೆಲ್ ಥರ ಬರೋಲ್ಲ. ಕೆಲವರು ಅಲ್ಲೇ ಬಿಟ್ಟಿರ್ತಾರೆ, ಅಲ್ಲಿ ಸ್ಮೆಲ್ಲು. ನಮ್ಮದಲ್ಲಿ ಏನಿಲ್ಲ, ಬೆಳಗ್ಗೆ ಎತ್ತಿದ್ದೀವಿ, ಸಂಜೆ ಎತ್ತಿಲ್ಲ ಇನ್ನು. ಅಂದರೆ ನೀವು ಒಂದು ಮರಿ ತರ್ತೀರಲ್ಲ, ನೀವು ಮಾರೋ ಟೈಮಲ್ಲಿ ನೀವು ಅದರಿಂದ ಎಷ್ಟು ಲಾಭ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದರೆ ನಾವು 3 ಡೇ 3 ತಿಂಗಳು 4 ತಿಂಗಳು ಸಾಕಿದರೆ ಒಂದು 5,000 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವರು 6 ಮಂತು 1 ಇಯರ್ ಸಾಕ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 6,000 7,000 ತನಕ ಹೋಗುತ್ತೆ. ಸೊ ಅಂದರೆ ನೀವು ತಂದಿದ್ದೀರಲ್ಲ, ಯಾವುದಾದ್ರೂ ಬ್ಯಾಚ್ನ ಆಲ್ರೆಡಿ ಮಾರಿದ್ದೀರಾ? ಅಂದರೆ ಒಂದು 2-3 ತಂದು ಅವಾಗ ಮಾರಿದ್ವಿ. ಸೆಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ತಂದಿರೋದು. ಮುಂಚೆ ಈಗ 2-3 ಥರದ್ದು ಮಾರಿದ್ವಿ ಅಷ್ಟೇ. ಈಗೇನು ಇದು ಮಾಡಿಲ್ಲ. ಈಗ ತಂದು 3 ಮಂತ್ಸ್ ಆಗಿದೆ. ಇನ್ನೂ ಒಂದು 2 ಮಂತ್ಸ್ ಇರುತ್ತೆ. ಸೊ ಇನ್ನು 5 ಮಂತ್ಸ್ ಅಥವಾ 6 ಮಂತ್ಸ್ ಸಾಕ್ಬಿಟ್ಟು ಅದಾದ್ಮೇಲೆ ನೀವು ಮಾರೋ ಪ್ಲಾನಲ್ಲಿ ಇದೆ? ಮಾರ್ತೀವಿ. ತಿರ್ಗಾ ನೆಕ್ಸ್ಟು ಹೊಸ ಬ್ಯಾಚ್ ತಂದು ಹಾಕ್ತೀವಿ. ಸೂಪರ್. ಈ ಗೊಬ್ಬರದಿಂದ ಏನಾದರೂ ಆದಾಯ ಇದೆಯಾ? ಕುರಿ ಪಿಚ್ಚಿ ಗೊಬ್ಬರದಿಂದ? ಈ ಗೊಬ್ಬರದಿಂದ ನಾವು ನಮ್ಮ ಅಗ್ರಿಕಲ್ಚರ್ ಅಂದರೆ ನಾವು ತೋಟಕ್ಕೆ ಇದೇ ಗೊಬ್ಬರನ ನಾವು ಯೂಸ್ ಮಾಡೋದು. ನಮಗೆ ತೋಟಕ್ಕೆ ಯೂಸ್ ಮಾಡೋದ್ರಿಂದ ಉಳಿತಾಯ. ಕೆಲವರು ಮಾರ್ತಾರೆ, ನಾವು ತೋಟಕ್ಕೆ ಬಳಸ್ತಾರೆ ಜಾಸ್ತಿ. ಅದರಿಂದ ನಮ್ಗೆ ಹೊರಗಡೆ ಗೊಬ್ಬರ ತಗೊಳೋದು ತಪ್ಪುತ್ತೆ. ಓಕೆ. ಮೇವು ಯಾವ ರೀತಿ ಏನೇನು ಹಾಕ್ತೀರಾ ಮೇವು ಬೆಳಿಗ್ಗೆ ಒಂದು ಟೈಮ್ ಜೋಳ ಕೊಡ್ತೀವಿ. ಓಕೆ. ಮತ್ತು ಜೋಳ ಕೊಟ್ಟು ನಾವು ಮಾಮೂಲಿ ಒಣಲ್ ಹಾಕ್ತೀವಿ. ತಿರ್ಗಾ ಸಂಜೆ ಫೀಡ್ ಕೊಡ್ತೀವಿ, ಡೈರಿಯಲ್ಲಿ ಯೂಸ್ ಮಾಡೋ ಫೀಡು. ಮತ್ತು ಕಡಲೆ ಒಟ್ಟು ಅಂತ ಬರುತ್ತೆ, ಅದನ್ನ ಒಂದು ಟೈಮ್ ಕೊಡ್ತೀವಿ. ಮಾಮೂಲಿ ತಿರ್ಗಾ ಸಂಜೆ ಒಣಲ್ ಹಾಕಿ ನೀರು ಕೊಡ್ತೀವಿ. ಯಾವಾಗನ ಒಂದು ಟೈಮ್ ಮಧ್ಯಾಹ್ನ ಒಂದು ಟೈಮ್ ಒಂದು ಸ್ವಲ್ಪ ಒಣಲ್ ಹಾಕ್ತೀವಿ ಅಷ್ಟೇ. ಜಾಸ್ತಿ ಅದಕ್ಕೆ ಅಂತಲೇ ಟೈಮ್ ಏನು ಸ್ಪೆಂಡ್ ಮಾಡಲ್ಲ. ನಾವು ದನ ಮತ್ತು ಇದು ಎರಡೂ ಇದು ಮಾಡ್ತೀವಲ್ಲ, ನಡೆಯುತ್ತೆ. ಇದು ಕೆಲವರು ಬೇಕಾದ್ರೆ ಕೆಲ್ಸಕ್ಕೋಕೊಂಡು ಮೇಂಟೈನ್ ಮಾಡ್ಬೋದು. ಕೆಲವರು ಇಲ್ಲ ಇದಕ್ಕೆ ಸ್ಪೆಂಡ್ ಮಾಡ್ಬೇಕು ಅಂತಾರೆ. ಏನಿಲ್ಲ, ಮನೆ ಹತ್ರ ಯಾರನ್ನ ಒಬ್ಬರು ವಯಸ್ಸಾದಾರ ಯಾರನ್ನ ಒಬ್ರು ಇರ್ತಾರೆ, ನಿಗಾ ಮಾಡ್ತಾ ಇರ್ತಾರೆ. ನಾವು ಬೆಳಿಗ್ಗೆ ಅದಕ್ಕೆ ಮೇವು ಹೊಲ ಒದಗಿಸಿ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು. ಸೊ ಅಂದರೆ ನೀವು ಹೇಳಿದ್ರಿ ಇಷ್ಟು ನೀವು ಕಂಪ್ಲೀಟ್ಲಿ ಒಂದು ಮೇಕೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ನಿಮಗೆ ಬೇಕಾಗಿದ್ದು 4 ಲಕ್ಷ ಅಂತ. ಸೊ ನಿಮಗೆ 4 ಲಕ್ಷನ ನೀವು ರಿಕವರಿ ಮಾಡಿ ಇನ್ನೂ ಲಾಭ ಗಳಿಸ್ತೀವಿ ಅನ್ನೋ ನಂಬಿಕೆ ಇದೆಯಾ, ಅಥವಾ ನೀವು ಆಲ್ರೆಡಿ ಆ ಹಂತದಲ್ಲಿ ಇದ್ದೀರಾ? ಇನ್ನೂ ಅಷ್ಟು ಇನ್ಕಮ್ ಬಂದಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಅದು ರಿಕವರಿ ಆಗುತ್ತೆ. ಅಮೌಂಟು ರಿಕವರಿ ಆಗುತ್ತೆ. ಇದರಲ್ಲಿ ಯಾವ್ಯಾವ ತಳಿ ಮೇಕೆ ಇದೆ? ನಾವು ಈ ಸರಿ ಈ ಬ್ಯಾಚಲ್ಲಿ ಎಲ್ಲ ನಾಟಿ ಮರಿನೇ ತಂದಿರೋದು. ಕಂಪ್ಲೀಟ್ಲಿ ನಾಟಿ? ಎಲ್ಲ ನಾಟಿ ಮರಿನೇ ಇಟ್ಟಿದ್ದೀವಿ. ನೆಕ್ಸ್ಟ್ ಸರಿ ಈಗ ಬೇರೆ ತಳಿ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸರಿ ಎಲ್ಲ ನಾಟಿ ಮರಿ ಇದೆ. ಸೊ ನಿಮ್ದು ಪ್ಲಾನ್ ಇರೋದು ಬರೀ ಮೇಕೆ ಅಷ್ಟೇನ ಅಥವಾ ಕುರಿ ಸಾಕಾಣಿಕೆ ಏನಾದರೂ ಇದೆ ಇದ್ರ ಜೊತೆ ಏನಾದರೂ? ಇದ್ರ ಜೊತೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತಾನೆ ಮಾಡಿರೋದು. ಈಗ ನಮ್ಗೆ ಕುರಿ ಸಾಕಿ ಅನುಭವ ಇರಲಿಲ್ಲ, ಅದಕ್ಕೆ 2 ಮಾಡಿ 2 ಮರಿ ತಂದಿದ್ರೊಳಗೆ ಇದೆ. 2 ಕುರಿ ಈ ಸರಿ ಮೇಯಿಸಿ ನೆಕ್ಸ್ಟ್ ಸರಿ ಈಗ ಕುರಿ ತರುವ ಪ್ಲಾನ್ ಇರೋದು. ಅಂದರೆ ಕುರಿನೇ ಬೇರೆ ಇದ್ರಲ್ಲಿ ಬಿಟ್ಟಿದ್ದೀರಾ ಅಥವಾ ಮೇಕೆ ಜೊತೆನೇ? ಈಗ ಸದ್ಯಕ್ಕೆ ಮೇಕೆ ಜೊತೆಗೆ ಇದೆ. ಅದು ಹೊಂದಾಣಿಕೆ ಆಗುತ್ತೆ ಅವಕ್ಕೆ? ಹೊಂದಾಣಿಕೆ ಆಗೋದು. ಅಂದರೆ ಸ್ವಲ್ಪ ಒಂದು 10 ದಿವಸ 15 ದಿವಸ ಟೈಮ್ ತಗೊಳುತ್ತೆ, ಆಮೇಲೆ ಹೊಂದಾಣಿಕೆ ಆಗುತ್ತೆ. ಅಂದರೆ 1-2 ಆದರೆ ಬಿಡ್ಬೋದು. ಜಾಸ್ತಿ ಈಗ 6-7 ಇರ್ತವೆ. ಆ ಟೈಮಲ್ಲಿ ನಾವು ಬೇರೆ ಬಾಕ್ಸ್ಗೆ ಹಾಕಿ ಇದು ಮಾಡ್ತೀವಿ. ಅಂದರೆ ನೀವು ತಂದಿದ್ದಾದ್ಮೇಲೆ ಫಸ್ಟ್ನೇ ಬ್ಯಾಚ್ ಅಂತ ಹೇಳಿದ್ರಿ, ಯಾವುದಾದ್ರೂ ಕಾಯಿಲೆ ಬಿದ್ದಿದ್ದು ಆ ರೀತಿ ಏನಾದರೂ ಅನುಭವ ಆಯ್ತಾ ನಿಮಗೆ? ಆಗಿದೆ. ಜ್ವರ ಬಂದಿದೆ 1-2 ಟೈಮು. ಓಕೆ. ಜ್ವರಕ್ಕೆ ಮಾಮೂಲಿ ಹಾಸ್ಪಿಟಲ್ ಇದು ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ? ಈಗ ಹೊಸಬ್ರು ಯಾರಾದರೂ ಈಗ ಮೇಕೆ ಶೆಡ್ ನಿರ್ಮಾಣ ಮಾಡಿರ್ತಾರೆ, ಮೇಕೆ ತಂದು ಬಿಟ್ಟಿರ್ತಾರೆ, ಅದು ಮರಿಗೆ ಹುಷಾರಿಲ್ಲ, ಜ್ವರ ಇದೆ ಅಥವಾ ಕೆಮ್ಮಿದೆ, ಅದು ಎಲ್ಲ ಯಾವ ರೀತಿ? ಕೆಮ್ಮು ಅಂದರೆ ಕೆಮ್ಮಬಾರ್ದು ಗೊತ್ತಾಗುತ್ತೆ. ಈ ಜ್ವರ ಎಲ್ಲ ಯಾವ ರೀತಿ ಗೊತ್ತಾಗುತ್ತೆ? ಜ್ವರ ಬಂದರೆ ಮೇವು ತಿನ್ನಲ್ಲ. ಓಕೆ. ಅದು ಒಂದೇ ಸಪ್ರೇಟ್ ಹೋಗಿ ಮಲಗುತ್ತೆ. ಓಕೆ. ಸಪ್ರೇಟ್ ಮಲಗಿದಾಗ ಅದು ಏನೋ ಹುಷಾರಿಲ್ಲ ಅಂದ್ರೇ ಸಪ್ರೇಟ್ ಹೋಗಿ ಮಲಗೋದು. ಇಲ್ಲ ಅಂದರೆ ಎಲ್ಲ ಮರಿ ಜೊತೆ
ಫ್ರೆಂಡ್ಲಿ ಇರುತ್ತೆ. ಅದಿಲ್ಲ ಅಂದ್ರೆ ಅವು ಸಪ್ರೇಟ್ ಮಲಗಿರುತ್ತೆ. ಆ ಟೈಮಲ್ಲಿ ಅದು ಏನಾಗಿದೆ ಹೋಗಿ ನೋಡ್ಬೇಕು ನಾವು. ಅವಾಗ ನೋಡಿದಾಗ ಅದಕ್ಕೆ ಜ್ವರ ಬಂದಿದ್ರೆ ಮತ್ತೆ ಕೆಲವು ಟೈಮ್ ಬಾಯಲ್ಲಿ ಗಾಯ ಆಗಿರುತ್ತೆ. ಒಂದು ಮರಿಗೆ ಆ ಥರ ಆಗಿತ್ತು. ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಕೊಡಿಸಿ ಕ್ಲಿಯರ್ ಆಯ್ತು. ಜ್ವರ ಬಂದ್ರೆ ನಾವೇ ಸ್ವಂತ ಮಾತ್ರೆ ತಂದು ಹಾಕಿದ್ವಿ. ಅದು ಕ್ಲಿಯರ್ ಒಂದೊಂದು ಮ್ಯಾಕಿಗೆ ಬರುತ್ತೆ, ಒಂದೊಂದು ಟೈಮು ಅವು ಸಪ್ರೇಟ್ ಮಲಗುತ್ತೆ. ಅವು ಗೊತ್ತಾಗುತ್ತೆ ನಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕುರಿ ಮತ್ತು ಮೇಕೆ ಬಗ್ಗೆ ಸಂಪೂರ್ಣ ಮಾಹಿತಿ, ತುಂಬಾ ಮಾಹಿತಿ ನಮ್ಗೆ ತಿಳಿಸ್ಕೊಟ್ರು. ಸೊ ನಿಮ್ಗೆ ಏನಾದರೂ ಮೇಕೆ ಸಾಕಾಣಿಕೆ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಇವು ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಮೇಕೆ ಏನಾದರೂ ಖರೀದಿಸಬೇಕು ಅಂದ್ರೂ ನೀವು ಡೈರೆಕ್ಟ್ ಫೋನ್ ನಂಬರ್ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮರಿನ ಖರೀದಿಸ್ಬೋದು. ಇಷ್ಟೊತ್ತು ನಮ್ಮ ಚಾನೆಲ್ ಅವರಿಗೆ, ನಮ್ಮ ವೀಕ್ಷಕರಿಗೆ ಕುರಿ ಮತ್ತು ಮೇಕೆ ಬಗ್ಗೆ ಶೆಡ್ಡಿಂದ ಹಿಡಿದು ಆಹಾರಗಳಿಂದ ಹಿಡಿದು ದಿನಶೈಲಿಯಿಂದ ಹಿಡಿದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ತುಂಬ ಧನ್ಯವಾದಗಳು.